A very good morning to all my dear viewers. This is Professor Arun Reddy. Welcome to my YouTube channel. In the previous class, we are discussed in brief what are the problems of indirect tax. In today's class, we would like to explain the need of a GST in India. Need ಅಂದರೆ ಅವಶ್ಯಕತೆ ಅಂತ ನಾವು ಕರಿತೀವಿ. ಭಾರತದಲ್ಲಿ GSTಯನ್ನು ಅಳವಡಿಸುವ ಅವಶ್ಯಕತೆ ಏನು ಅಂತ, ಸರಕು ಮತ್ತು ಸೇವಾ ತೆರಿಗೆಯ ಅವಶ್ಯಕತೆ ಏನು ಅಂತ. ನೀಡ್ ಮೀನ್ಸ್ ನೆಸೆಸಿಟೀಸ್ ಅನ್ನೋದು. ನೀಡ್ ಮೀನ್ಸ್ ನೆಸೆಸಿಟೀಸ್. ವೈ ದ GST ಹ್ಯಾಸ್ ಬೀನ್ ಇಂಟ್ರಡ್ಯೂಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ need for introduction of GST in India. Before that, we want to know when the GST has been introduced. 1st July 2017, the GST has been introduced in India. So this date is very important where the GST has come into force in India, came into force in India. ಭಾರತದಲ್ಲಿ ಸರಕು ಸೇವಾ ತೆರಿಗೆಯು ಯಾವತ್ತು ಬಂದಿದೆ ರೀ? 1 ಜುಲೈ 2017ಕ್ಕೆ ಬಂದಿದೆ. ಸೊ ಈಗ ನಾವು ನೀಡ್ ನೋಡೋಣ. ನೀಡ್ ಅಂದರೆ ಅವಶ್ಯಕತೆ. ಯಾಕೆ GST ಬಂದಿದೆ ಅಂತ ನೋಡೋಣ ನಾವು. ಫಸ್ಟ್ ಒನ್ ಈಸ್ ಟು ಎಲಿಮಿನೇಟ್ ದ ಡಿಫೆಕ್ಟ್ಸ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಏನು ರೀ? ಪರೋಕ್ಷ ತೆರಿಗೆಯಲ್ಲಿರ್ತಕ್ಕಂಥ ಸಮಸ್ಯೆನ ತೆಗೆದುಹಾಕುವ ಉದ್ದೇಶದಿಂದ ಬಂದಿದೆ. ಪರೋಕ್ಷ ತೆರಿಗೆಯಲ್ಲಿರ್ತಕ್ಕಂಥ ಸಮಸ್ಯೆನ ತೆಗೆದುಹಾಕುವ ಸಲುವಾಗಿ ಬಂದಿದೆ ಅಂತ. ವಾಟ್ ಈಸ್ ದಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಾಬ್ಲಮ್? ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಾಬ್ಲಮ್ ಈಸ್ ನಥಿಂಗ್ ಬಟ್ ಅಗೇನ್ ಆ್ಯಂಡ್ ಅಗೇನ್ ದ ಟ್ಯಾಕ್ಸ್ ಹ್ಯಾಸ್ ಬೀನ್ ಇಂಪೋಸ್, ರಿಪೀಟೇಟಿವ್ಲಿ ಟ್ಯಾಕ್ಸ್ ಹ್ಯಾಸ್ ಬೀನ್ ಇಂಪೋಸ್ ಅಂತ ನಾವಲ್ಲಿ ಕರಿತೀವಿ. ತೆರಿಗೆನ ಮೇಲಿಂದ ಮೇಲೆ ಪದೇ ಪದೇ ಹಾಕ್ತಾಯಿದ್ದು ಅದು ಸಮಸ್ಯೆ ಎದುರಿದ್ರಿ ಪರೋಕ್ಷ ತೆರಿಗೆಯ ಸಮಸ್ಯೆ. ಆ ಸಮಸ್ಯೆನ ತೆಗೆದುಹಾಕುವ ಉದ್ದೇಶದಿಂದ ಏನು ಬಂದಿದೆ ರೀ? GST ಬಂದಿದೆ ಅಂತ ನಾವಲ್ಲಿ ಹೇಳ್ಬೋದು. ಇಲ್ಲಿ ಓಲ್ಡ್ ಕೊಟ್ಟನು. ಓಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್ ವೇರ್ ನಾಟ್ ಕ್ಲಿಯರ್, ಅಂದರೆ ಸ್ಪಷ್ಟವಾಗಿಲ್ಲ ಅದು. ದೇರ್ ಈಸ್ ನೋ ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಅಂದರೆ ಏನು ರೀ? ಪಾರದರ್ಶಕವಾಗಿ ಅದು ಇಲ್ಲ. ಆ್ಯಂಡ್ ಮೆನಿ ಕಂಪ್ಲೈಂಟ್ಸ್, ಮೆನಿ ಪ್ರಾಬ್ಲಮ್ಸ್, ಮೆನಿ ಕಾಂಪ್ಲಿಕೇಶನ್ಸ್. ಬಿಸ್ನೆಸ್ ಮನ್ ಹ್ಯಾಸ್ ಬೀನ್ ಡಿಸ್ಟರ್ಬ್ಡ್ ಡ್ಯೂ ಟು ಓಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಹಾಗಾಗಿ ವ್ಯವಹಾರಸ್ಥರಿಗೆ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಆ ಸಮಸ್ಯೆನ ತೆಗೆದುಹಾಕುವ ಉದ್ದೇಶದಿಂದ ಈಗ ಆಧುನಿಕ ಸರಕು ಮತ್ತು ಸೇವಾ ತೆರಿಗೆಯು ಜಾರಿಗೆ ಬಂದಿದೆ ಅಂತ ನಾವಲ್ಲಿ ಹೇಳ್ಬೋದು. ಮೊದಲೇ ಪರೋಕ್ಷ ತೆರಿಗೆ ಏನಿತ್ತು ರೀ, ಅಲ್ಲಿ ಕನ್ಫ್ಯೂಷನ್ ಭಾಳ ಇತ್ತು. ಕನ್ಫ್ಯೂಷನ್ ಈಗ ಏನಾಗಿದೆ GST ಮೂಲಕ ತೆಗೆದುಹಾಕಿದೆ. ಕನ್ಫ್ಯೂಷನ್ ಯಾಕು ಅಂದ್ರೆ ಬಿಕಾಸ್ ಆಫ್ ಡಿಫ್ರೆಂಟ್ ರೇಟ್ಸ್ ಅಪ್ಲಿಕೇಬಲ್ ಟು ಸೇಮ್ ಕಮಾಡಿಟಿ. ಲೈಕ್ ಫಾರ್ ಎಕ್ಸಾಂಪಲ್, ಕರ್ನಾಟಕ ಈಸ್ ಅಡಾಪ್ಟಿಂಗ್ ಒನ್ ರೇಟ್ ಆಫ್ ಟ್ಯಾಕ್ಸ್, ಮಹಾರಾಷ್ಟ್ರ ಈಸ್ ಅಡಾಪ್ಟಿಂಗ್ ಅನದರ್ ರೇಟ್ ಆಫ್ ಟ್ಯಾಕ್ಸ್, so that businessman will get confused where to start the business. That's why this problem has been eliminated by GST ಅಂತ ನಾವಲ್ಲಿ ತಿಳ್ಕೊತೀವಿ. ಇಲ್ಲಿ ಏನು ತಿಳ್ಕೊಬೇಕು ಅಂದರೆ ಈ ಪಾಯಿಂಟ್ ಒಳಗೆ GST ಬಂದಿರೋದ್ರಿಂದ ಹಳೆಯ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಆಗಿದೆ ಅಂತ ನಾವಲ್ಲಿ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಸಮಸ್ಯೆನ ಅದು ತೆಗೆದು ಹಾಕಿದೆ. ಏನು ಸಮಸ್ಯೆ ಇರ್ಬೋದು ಅಂದರೆ ಬೇರೆ ಬೇರೆ ರೇಟ್ ಆಫ್ ಟ್ಯಾಕ್ಸ್ ಇದ್ದುದನ್ನು ತೆಗೆದು ಒಂದೇ ರೇಟ್ ಆಫ್ ಟ್ಯಾಕ್ಸನ್ನು ಮಾಡಿ. ಲೈಕ್ what are the 0% is one rate, 5% is another rate, 12% is another rate, 18 and 28. These are the different rates of tax where the old structure has been eliminated and this structure has been implemented ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೀಡ್ ಯಾಕೆ ಬಂದಿದೆ ಅಂದರೆ ರಿಮೂವಿಂಗ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸೊ ಇಲ್ಲಿ ಈ ವರ್ಡ್ನಲ್ಲಿ ನೋಡ್ತೀನಿ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಈಸ್ ಕಾಲ್ಡ್ ಆಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಈ ಪ್ರಾಬ್ಲಮ್ನಲ್ಲಿ ಇದು ಡಿಫೆಕ್ಟ್ಸನ್ನು ತೆಗೆದು ಹಾಕಿದೆ, ಅಂದರೆ ಬಿಸ್ನೆಸ್ ಮನ್ ಕನ್ಫ್ಯೂಷನ್ನು ತೆಗೆದು ಹಾಕಿದೆ. ಈ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅವರು? ಡಬಲ್ ಟ್ಯಾಕ್ಸೇಷನ್, ರಿಪಿಟೇಟಿವ್ ಟ್ಯಾಕ್ಸನ್ನು ಏನು ಮಾಡಿದೆ ಅದು ತೆಗೆದು ಹಾಕಿದೆ ಅಂತ ನಾವಲ್ಲಿ ಹೇಳ್ಬೋದು. ಇಲ್ಲಿ ಕೊಟ್ಟ ನೋಡಿ, ಡಬಲ್ ಟ್ಯಾಕ್ಸೇಷನ್ ವಾಸ್ ದ ರೆಸ್ಪಾನ್ಸಿಬಲ್ ಫಾರ್ ರೈಸಿಂಗ್ ಪ್ರೈಸ್ ಆ್ಯಂಡ್ ಇನ್ಫ್ಲೇಷನರಿ ಟ್ರೆಂಡ್ ಸೊ ದ್ಯಾಟ್ ಕನ್ಸ್ಯೂಮರ್ ಸಫರ್ ಹೆವಿಲಿ ಆನ್ ಅಕೌಂಟ್ ಆಫ್ ಡಬಲ್ ಟ್ಯಾಕ್ಸೇಷನ್. In order to remove the cascading effect, introduction is necessary. What they try to say that in previously, if there is a cascading effect, the price of a commodity is very high. Price of a commodity is very high. Price ಏನಿರ್ತದೆ ಅದು ವೆರಿ ಹೈ ಇತ್ತು. ಹಾಗಾಗಿ GST ಬಂದಿರೋದ್ರಿಂದ ಆ ಪ್ರಾಬ್ಲಮನ್ನು ಏನು ಮಾಡಿರೋದು ತೆಗೆದು ಹಾಕಿದೆ ಅಂತ ನಾವಲ್ಲಿ ಹೇಳ್ಬೋದು. ಕ್ಯಾಸ್ಕೇಡಿಂಗ್ ಎಫೆಕ್ಟದ ಮುಖ್ಯವಾದ ಪರಿಣಾಮ ಏನು ಅಂದರೆ ಒಂದು ಪ್ರೈಸ್ ರೈಸ್. ಪ್ರೈಸ್ ಏನಾಗುತ್ತೆ ರೀ? ಹೆಚ್ಚಾಗುತ್ತೆ. ಬೆಲೆ, ವಸ್ತುವಿನ ಬೆಲೆ ಯಾಕೆ ಹೆಚ್ಚಾಗಬೇಕು? ಸಿಂಪಲ್ ರೀಸನ್, 30 ರೂಪಾಯಿ ಇದ್ದಂಥ ಗೂಡ್ಸು ಕಸ್ಟಮರ್ ತೊಗೊಳ್ಳುವಾಗ 70 ರೂಪಾಯಿ ಆಗುತ್ತೆ. ಅಂದರೆ ಆಬ್ವಿಯಸ್ಲಿ ದ ಪ್ರೈಸ್ ಈಸ್ ಡಬಲ್, ಸೊ ದ್ಯಾಟ್ ದ ಟ್ಯಾಕ್ಸ್ ರೇಟ್ ಈಸ್ ಮೋರ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ್ಯಾಟ್ ಈಸ್ ದ ಅನದರ್ ನೀಡ್ ಆಫ್ GST ಇನ್ ಇಂಡಿಯಾ ಅಂತ ನಾವಲ್ಲಿ ಹೇಳ್ಬೋದು.
ನೆಕ್ಸ್ಟ್ ಒನ್ ಈಸ್ ಪ್ರೊವಿಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಟು ಆಲ್ ಎಲಿಜಿಬಲ್ ಡೀಲರ್ ಅಂತ. ಸಮ್ ಡೀಲರ್ಸ್ supply the goods and service so that they are eligible to take the ITC. In previously what happened, if the person supply the goods and service, they are not properly get the benefit of ITC, input tax credit facility ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫೆಸಿಲಿಟಿನ ಮುಂಚೆ ಇರ್ತಕ್ಕಂಥ ವ್ಯಕ್ತಿಗಳು ಪಡಿತಾ ಇದ್ದಿಲ್ಲ, ಅವ್ರಿಗೆ ಇನ್ಜಸ್ಟಿಸ್ ಆಗ್ತಾಯಿತ್ತು, ಅಂದರೆ ಅನ್ಯಾಯ ಆಗ್ತಾಯಿತ್ತು ಅಂತ ಹೇಳ್ಬೋದು. ಸೊ ಯಾವ ವ್ಯಕ್ತಿ ಕಾನೂನುಬದ್ಧವಾಗಿ ಸರಕು ಸೇವೆಯನ್ನು ಪೂರೈಕೆ ಮಾಡ್ತಾನೆ ಅವನು ಎದಕ್ಕೆ ಎಲಿಜಿಬಲ್ ಇರ್ತಾನೆ ರೀ, ITC ಕ್ಲೇಮ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾನೆ. ಸೊ ಅದು ಯಾವಾಗ ಸಾಧ್ಯ ಐತಿ, GST ಬಂದಿರೋದ್ರಿಂದ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸೊ ಅದು ಸೆನ್ವ್ಯಾಟ್ ಡೀಲರ್, ಸೆಂಟ್ರಲ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಡೀಲರ್ ಆರ್ ನಾಟ್ ಗೆಟಿಂಗ್ ದ ITC ಬೆನಿಫಿಟ್. ಸೊ ಪ್ರೀವಿಯಸ್ಲಿ ಇಲ್ಲಿ ಏನು ನೆನ್ಪಿಟ್ಕೋಬೇಕಂದ್ರೆ ಇದೊಂದೇ ವರ್ಡ್ ನೆನ್ಪಿಟ್ಕೋ, ITC ಬೆನಿಫಿಟ್ ಮುಂಚೆ ಸಿಗ್ತಿದ್ದಿಲ್ಲ, ಈಗ GST ಬಂದಿರೋದ್ರಿಂದ ITC ಬೆನಿಫಿಟ್ ಏನಾಗಿದೆ ರೀ ಸಿಕ್ಕಿದೆ ಸಪ್ಲೈಯರ್ಗೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಇನ್ಕ್ರೀಸ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ಕ್ರೀಸ್. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂದ್ರೆ ಏನು ರೀ, ಉದ್ಯೋಗ ಅವಕಾಶಗಳು ಅಂತ ನಾವಲ್ಲಿ ಹೇಳ್ಬೋದು. ಉದ್ಯೋಗ ಅವಕಾಶಗಳು ಯಾವ ರೀತಿ ಹೆಚ್ಚಾಗತ್ತಂದ್ರೆ, ಇನ್ ಸಿಂಪಲ್ ಸೆನ್ಸ್, ಇಫ್ ದ GST ಹ್ಯಾಸ್ ಬೀನ್ selling any goods at a certain price, the people want to buy the goods and service. If the people want to buy the goods and service, what will happen? If they want to buy, obviously their price, they have to pay the price. If they have to pay the price, sales can be possible. Sales means there is a demand. If there is a demand, there is a production. If there is a production, there is a sales. If there is a sales, employment opportunity. ನೋಡ್ರಿ ಲಿಂಕೇಜ್ ಹಂಗೈತೆ ಅದು. ಉದ್ಯೋಗ ಅವಕಾಶ ಹೆಚ್ಚಾಗಬೇಕು ಅಂದ್ರೆ ಡಿಮಾಂಡ್ ಇರಬೇಕು ವಸ್ತುವಿಗೆ, ಆ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಆ ವಸ್ತುವನ್ನು ಉತ್ಪಾದನೆ ಮಾಡಿದಾಗ ಮಾರಾಟ ಮಾಡಬೇಕು, ಮಾರಾಟ ಮಾಡಬೇಕಂದ್ರೆ ನಿಮ್ಮ ಹತ್ರ ಉದ್ಯೋಗಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ಬೋದು. ಇನ್ ಸಿಂಪಲ್ ಸೆನ್ಸ್, ಡಿಮಾಂಡ್ ಈಸ್ ಟು ಬಿ ಇನ್ಕ್ರೀಸ್, ಪ್ರೊಡಕ್ಷನ್ ಈಸ್ ಟು ಬಿ ಇನ್ಕ್ರೀಸ್, ಸೇಲ್ಸ್ ಈಸ್ ಟು ಬಿ ಇನ್ಕ್ರೀಸ್, ಆಟೋಮೆಟಿಕಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಈಸ್ ಟು ಬಿ ಇನ್ಕ್ರೀಸ್. ನೋಡಿರಿ, ಬೇಡಿಕೆ ಹೆಚ್ಚಾಗುತ್ತದೆ, ಉತ್ಪಾದನೆ ಹೆಚ್ಚಾಗುತ್ತದೆ, ಮಾರಾಟ ಹೆಚ್ಚಾಗುತ್ತದೆ, ಮಾರಾಟ ಹೆಚ್ಚಾಗೋದರಿಂದ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ನೀಡ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಅಂತ. ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಮೇಂಟೈನ್ ಟ್ರಾನ್ಸ್ಪರೆನ್ಸಿ, ಪ್ರಾಪರ್ ಮೇಂಟೆನೆನ್ಸ್ ಅಂತ ಕರಿತೀವಿ ನಾವು, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಇಂಡೈರೆಕ್ಟ್ ಟ್ಯಾಕ್ಸೇಷನ್ನಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇತ್ತು, ಆ ಕನ್ಫ್ಯೂಷನನ್ನು ತೆಗೆದು ಹಾಕಿದ್ರು. ಲೈಕ್ ಟ್ಯಾಕ್ಸ್ ಇನ್ಸಿಡೆಂಟ್ ಆ್ಯಂಡ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಪೇಯರ್ಸ್, ಟ್ಯಾಕ್ಸ್ ಸ್ಟ್ರಕ್ಚರ್, ಮೆಕ್ಯಾನಿಸಮ್, ಇವು ಯಾವ ಕರೆಕ್ಟ್ ಇದ್ದಿದ್ದಿಲ್ಲ ಮುಂಚೆ. ಸೊ ಈ ಎಲ್ಲ ಪದ್ಧತಿಗಳನ್ನು, ಈ ತೆರಿಗೆ ಪರಿಣಾಮವನ್ನು GST ಬಂದಿರೋದ್ರಿಂದ ಸ್ವಲ್ಪ ತೆಗೆದು ಹಾಕಿದೆ ಅಂತಲೇ ಹೇಳ್ಬೋದು. ಅಂದರೆ ಅಲ್ಟಿಮೇಟ್ಲಿ ಏಮ್ ಆಫ್ ದಿಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಸ್ಟೇಕ್ ಹೋಲ್ಡರ್ ಗೆಟ್ ಬೆನಿಫಿಟೆಡ್. ಈ ವರ್ಡ್ ನೆನಪಿಟ್ಬೋದು, ಸ್ಟೇಕ್ ಹೋಲ್ಡರ್ಸ್ ಗೆಟ್ ಬೆನಿಫಿಟೆಡ್. ಸ್ಟೇಕ್ ಹೋಲ್ಡರ್ಸ್ ಮೀನ್ಸ್ ದೋಸ್ ಪರ್ಸನ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್. ಯಾವ ವ್ಯಕ್ತಿಗಳು ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಹೊಂದಿರ್ತಾರೆ ಅವ್ರಿಗೆ ನಾವು ಏನಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಅಂತ ನಾವಲ್ಲಿ ಕರಿತೀವಿ. ಆ ಸ್ಟೇಕ್ ಹೋಲ್ಡರ್ಸ್ ಆಸಕ್ತಿಯನ್ನು ಉಳಿಸುವುದು GSTಯ ಅವಶ್ಯಕತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ GST ಬಂದಿರೋದ್ರಿಂದ ಸ್ಟೇಕ್ ಹೋಲ್ಡರು ಇಂಟ್ರೆಸ್ಟ್ ಉಳಿಯುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೀಡ್ ಈಸ್ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ವರ್ಡ್? ಒನ್ ಕಂಟ್ರಿ ಒನ್ ಟ್ಯಾಕ್ಸ್. GST ಬ್ರಿಂಗ್ ಯೂನಿಫಾರ್ಮ್ ಸೆಲ್ಲಿಂಗ್ ಪ್ರೈಸ್ ಥ್ರೂಔಟ್ ದ country. New taxation system bring single rate of tax throughout the country and it is not difficult to sell the price all over India. ಏನು ಹೇಳ್ಪಟ್ಟಾರೆ ಅವರು, ಒಂದು ದೇಶ ಒಂದು ತೆರಿಗೆ ಅಂತ ಕರಿತೀವಿ. ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಸ್ಲೋಗನ್, ಒಂದು ದೇಶ ಒಂದು ತೆರಿಗೆ ಅಂದ್ರೆ ಇಟ್ ಬ್ರಿಂಗ್ ಆಲ್ ಸ್ಟೇಟ್ಸ್ ಇನ್ ಅ ಸೇಮ್ ಲ್ಯಾಡರ್ ಅಂತ ಕರಿತೀವಿ. ಇಟ್ ಬ್ರಿಂಗ್ ಆಲ್ ಸ್ಟೇಟ್ಸ್ ಇನ್ ಅ ಸೇಮ್ ಲ್ಯಾಡರ್. ಎಲ್ಲ ರಾಜ್ಯವನ್ನು ಒಂದೇ ತೆರಿಗೆ ಅಡಿಯಲ್ಲಿ ತೊಗೊಂಬಂದಿದ್ದಾರೆ. ಇದ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ, ಯು ಕ್ಯಾನ್ ಸ್ಟಾರ್ಟ್ ಬಿಸ್ನೆಸ್ ಎನಿವೇರ್ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಒನ್ ಸ್ಟೇಟ್. ಇಫ್ ದೇರ್ ಇಸ್ ಅ ಅಡ್ವಾಂಟೇಜ್ ಇನ್ ಒನ್ ಸ್ಟೇಟ್, ಎವ್ರಿಬಡಿ ಶಿಫ್ಟ್ ಟುವರ್ಡ್ಸ್ ದ್ಯಾಟ್ ಸ್ಟೇಟ್ ಓನ್ಲಿ. ಸೊ ಈಗ ಅದು ಆ ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಮ್ಮಿ ಇದ್ದು ಮಹಾರಾಷ್ಟ್ರದಾಗ ಟ್ಯಾಕ್ಸ್ ಹೆಚ್ಚಿತ್ತು ಅಂದ್ರೆ ಎಲ್ಲರೂ ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ? ಕರ್ನಾಟಕದಾಗ ಮಾಡ್ತಾರೆ, ಮಹಾರಾಷ್ಟ್ರದಾಗ ಯಾರೂ ಮಾಡಲ್ಲ. ಹಾಗಾಗಿ ಆ ಸಮಸ್ಯೆನ ತೆಗೆದು ಹಾಕೋ ಸಲುವಾಗಿ ಯುನೀಕ್ ಟ್ಯಾಕ್ಸ್, ಯೂನಿಫಾರ್ಮ್ ಟ್ಯಾಕ್ಸ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ದ ವರ್ಡ್? ಯೂನಿಫಾರ್ಮ್, ಏಕರೂಪ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಸೊ ಏಕರೂಪ ತೆರಿಗೆಯು GSTಯಿಂದ ಬಂದಿದೆ ಅಂತ ನಾವಲ್ಲಿ ಹೇಳ್ಬೋದು.
ನೆಕ್ಸ್ಟ್ ಪಾಯಿಂಟ್ ಈಸ್ ಹೋಲಿಸ್ಟಿಕ್ ಅಪ್ರೋಚ್, ಕಂಪ್ಲೀಟ್ ಅಪ್ರೋಚ್. ಹೋಲಿಸ್ಟಿಕ್ ಅಂದರೆ ಕಂಪ್ಲೀಟ್ ಅಂತ ಕರಿತೀವಿ ನಾವು. ಪ್ರಿವಿಯಸ್ಲಿ ದೇರ್ ವೇರ್ ನಂಬರ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್, ಇಲ್ಲಿ ವರ್ಡ್ ಯೂಸ್ ಮಾಡಿ, ನಂಬರ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಆ್ಯಸ್ ದ GST replace the number of indirect tax and bring into one tax with the help of two person. What are those two person? One is a central levy, another one is a state levy ಅಂತ ನಾವಲ್ಲಿ ಕರಿತೀವಿ. ಸೊ ಸೆಂಟ್ರಲ್ ಲೇವಿ ಆ್ಯಂಡ್ ಸ್ಟೇಟ್ ಲೇವಿ ಅಂದರೆ ಏನು ರೀ? ಒಂದು ಕೇಂದ್ರ ಸರ್ಕಾರದವರು ತೆರಿಗೆನ ವಿಧಿಸ್ಬೋದು, ಇನ್ನೊಂದು ರಾಜ್ಯ ಸರ್ಕಾರದವರು ತೆರಿಗೆನ ವಿಧಿಸ್ಬೋದು. ಹೋಲಿಸ್ಟಿಕ್ ಕಂಪ್ಲೀಟ್ ಅಪ್ರೋಚ್, ಪರಿಪೂರ್ಣ ಮಾರ್ಗವನ್ನು ತಂದಿದೆ ಅಂತ ಹೇಳ್ಬೋದು. GSTಯು ಪರಿಪೂರ್ಣ ಮಾರ್ಗವನ್ನು ತಂದಿದೆ ಅಂತ ಕರಿತೀವಿ ನಾವು. ಹೋಲಿಸ್ಟಿಕ್ ಮೀನ್ಸ್ ಪರಿಪೂರ್ಣ ಮಾರ್ಗ ಆಗಬೇಕು ಅಂದರೆ ಇಲ್ಲಿ ಯಾರು ಇರ್ಬೇಕ್ರಿ? ಒಂದು ಸೆಂಟ್ರಲ್ ಗೌರ್ಮೆಂಟ್ನವರು ಟ್ಯಾಕ್ಸ್ ಹಾಕಬೇಕು, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ನವರು ಟ್ಯಾಕ್ಸ್ ಹಾಕೋರು. ಸಮ್ ಗೂಡ್ಸ್ ಆರ್ ಟ್ಯಾಕ್ಸ್ ಇಂಪೋಸ್ ಬೈ ಸ್ಟೇಟ್ ಆ್ಯಂಡ್ ಸಮ್ ಆರ್ ಸೆಂಟ್ರಲ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ GST ಬ್ರಾಡನ್ಸ್ ದ ಟ್ಯಾಕ್ಸ್ ನೆಟ್ ಅಂತ ಕರಿತೀವಿ ನಾವು. GST ಬ್ರಾಡನ್ಸ್ ದ tax net. What it means? With the GST rules and regulation, service is self-sufficient, transparent and avoid overlapping of tax and transaction. It eliminate uneconomical and small tax and it brings maximum revenue. It improve tax net. Overall what this point tells that increase the tax amount. ಇದು ಒಂದೇ ವರ್ಡ್ನಾಗ ತಿಳ್ಕೊಬೋದು ನಾವು. ಈ ಪಾಯಿಂಟ್ ಏನು ಹೇಳಕ್ಕೆ ಪ್ರಯತ್ನ ಪಟ್ಟೈತ್ರಿ? ಇನ್ಕ್ರೀಸ್ ದ ಟ್ಯಾಕ್ಸ್ ಅಮೌಂಟ್. ಟು ಹೂಮ್? ಗವರ್ಮೆಂಟ್. ಸಿಂಪಲ್ ವರ್ಡ್. ಗೌರ್ಮೆಂಟ್ಗೆ ತೆರಿಗೆ ಹೆಚ್ಚಿಗೆ ಕಲೆಕ್ಟ್ ಮಾಡಲಿಕ್ಕೆ ಇದು ಕಾರಣ ಆಗಿದೆ ಅಂತ ಹೇಳ್ಬೋದು. GST ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನು ಕಲೆಕ್ಟ್ ಮಾಡಬಹುದು ಸರ್ಕಾರದವರು ಅಂತ ನಾವಲ್ಲಿ ಹೇಳ್ಬೋದು. ಇದಕ್ಕೆ ಕಾರಣ ಏನು ಅಂದ್ರೆ ಇಟ್ ಅವಾಯ್ಡ್ ಅನ್ನೆಸೆಸರಿ ಓವರ್ಲ್ಯಾಪಿಂಗ್ ಟ್ಯಾಕ್ಸ್. ಪದೇ ಪದೇ ಆಗ್ತಕ್ಕಂಥ ಟ್ಯಾಕ್ಸ್ ಸಮಸ್ಯೆನ ತೆಗೆದುಹಾಕಿದೆ. ಒಂದೇ ಟ್ಯಾಕ್ಸು ಒಂದೇ ರೇಟ್ ಇತ್ತು ಅಂದ್ರೆ ಸಪ್ಲೈಯರ್ಸ್ ಆರ್ ಹ್ಯಾಪಿ, ಕಸ್ಟಮರ್ಸ್ ಆರ್ ಆಲ್ಸೋ ಹ್ಯಾಪಿ. ದೇ ಆರ್ ನಾಟ್ ಗೆಟ್ ಎನಿ ಕನ್ಫ್ಯೂಸ್. ಅವ್ರಿಗೆ ಕನ್ಫ್ಯೂಷನ್ ಇರಲ್ಲ. ಅದರ ಮುಖಾಂತರ ನಾವು ಅವ್ರು ಏನು ಮಾಡ್ತಾರೆ, ಈಸಿಯಾಗಿ ತೆರಿಗೆನ ತುಂಬೋದು ಅಂತ ಹೇಳ್ಬೋದು ನಾವು. ಇದು ಒಂದು ಪಾಯಿಂಟ್. ಆ್ಯಂಡ್ ಲಾಸ್ಟ್ ನೀಡ್ ಆಫ್ GST ಈಸ್ ಇನ್ಕ್ರೀಸ್ ದ GDP ಅಂತ. GST lowers the selling price and increase the demand for goods and service. If there is an increase in the demand for goods and service, the production is increased and the GDP is increased. Overall what this point tells that it contribute to economic growth ಅನ್ನ ಇದನ್ನೇ ಹೇಳಕ್ಕೆ ಪ್ರಯತ್ನ ಪಟ್ಟರು. ದೇಶದ ಆದಾಯಕ್ಕೆ ಸರಕು ಮತ್ತು ಸೇವಾ ತೆರಿಗೆಯು ಕೊಡುಗೆಯನ್ನು ನೀಡಿದೆ ಅಂತ. ಇಟ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ನೇಷನ್ಸ್ GDP ಅಂತ ನಾವಲ್ಲಿ ಹೇಳ್ಬೋದು. ಅಂದ್ರೆ ಯಾವ ಉದ್ದೇಶಕ್ಕಾಗಿ ಸರಕು ಸೇವಾ ತೆರಿಗೆ ಬಂದಿದ್ರೆ? ಟು ಇನ್ಕ್ರೀಸ್ ದ GDP, ರಾಷ್ಟ್ರೀಯ ಆದಾಯವನ್ನು ಹೆಚ್ಚು ಮಾಡುವ ಸಲುವಾಗಿ ಬಂದಿದೆ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ ಆರ್ ಆಲ್ ಸಮ್ ನೀಡ್ ಆಫ್ GST ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ ಬ್ರೀಫ್ ವಿತ್ ಒನ್ ವರ್ಡ್ ಐ ವಿಲ್ ಕನ್ಕ್ಲೂಡ್. ಡಿಫೆಕ್ಟ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಂಬರ್ ಆಫ್ ಟ್ಯಾಕ್ಸಸನ್ನು ತೆಗೆದು ಹಾಕಿದೆ, ಅದು ಒಂದು ನೀಡು. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಸಮಸ್ಯೆನ ತೆಗೆದು ಹಾಕಿದೆ, ಡಬಲ್ ಟ್ಯಾಕ್ಸೇಷನನ್ನು ತೆಗೆದು ಹಾಕಿದೆ. ಆಮೇಲೆ ITC ಕ್ಲೇಮ್ ಮಾಡಲಿಕ್ಕೆ ಎಲಿಜಿಬಲ್ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಇನ್ಕ್ರೀಸ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಆಮೇಲೆ ಇಲ್ಲೇನು ಹೇಳ್ತಾರೆ ಅವರು? ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಬ್ರಿಂಗ್ ಟ್ರಾನ್ಸ್ಪರೆನ್ಸಿ, ಸ್ಪಷ್ಟತೆ ಇದೆ. ಯುನಿಕ್ ಟ್ಯಾಕ್ಸ್, ಏಕರೂಪ ತೆರಿಗೆ. ಕಂಪ್ಲೀಟ್ ಅಪ್ರೋಚ್, ಪರಿಪೂರ್ಣ ಮಾರ್ಗ. ಆಮೇಲೆ ಇನ್ಕ್ರೀಸ್ ದ ರೆವಿನ್ಯೂ. ಆ್ಯಂಡ್ ಲಾಸ್ಟ್ ಒನ್ ಈಸ್ GDP is increase or income. Okay, so this is all about need for GST in India ಅಂತ ನಾವಲ್ಲಿ ಕರಿತೀವಿ. So in today's class we already learned what need for introduction of GST in India. ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಬಂದಿದ್ದೀವಿ ಅನ್ನೋದನ್ನು ನಾವಲ್ಲಿ ಕಲ್ತಿದ್ವಿ. ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. Thanks for watching my video.